ಲೋಕಸಮರದಲ್ಲಿ ದೇಶದ ಉದ್ದಗಲಕ್ಕೂ ಸುತ್ತಿದ ನರೇಂದ್ರ ಮೋದಿ ಲೋಕಸಭೆ ಚುನಾವಣೆ ಪ್ರಚಾರ ಆದ ಮೇಲೆ ಧ್ಯಾನದ ಮೊರೆ ಹೋಗ್ತಾ ಇದ್ದಾರೆ. 24 ಗಂಟೆಗಳ ಕಾಲ ಪ್ರಧಾನಿ ನರೇಂದ್ರ ಮೋದಿ ಧ್ಯಾನಕ್ಕೆ ಕೂರೋರಿದ್ದಾರೆ. ಮೇ 30ರಿಂದ 3 ದಿನ ಮೋದಿ ತಮಿಳುನಾಡು ಪ್ರವಾಸ ಮಾಡೋರಿದ್ದಾರೆ. ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ಧ್ಯಾನಕ್ಕೆ ಕೂತ್ಕೊಳ್ತಾರೆ. ಕಡಲ ತಡಿ ಮಧ್ಯೆ ಆಧ್ಯಾತ್ಮದ ಮೊರೆ ಹೋಗ್ತಾರೆ ಪ್ರಧಾನಿ. ವಿವೇಕಾನಂದ ಸ್ಮಾರಕದಲ್ಲಿ ಪ್ರಧಾನಿ ಮೋದಿ 24 ಗಂಟೆ ಧ್ಯಾನ ಮಾಡೋರಿದ್ದಾರೆ. ಮೇ 30ರಿಂದ ಜೂನ್ 1ರವರೆಗೆ ಕನ್ಯಾಕುಮಾರಿಯಲ್ಲೇ ವಾಸ್ತವ್ಯ ಹೂಡ್ತಾರೆ. ವಾರಣಾಸಿ ಮತದಾನದ ದಿನ ಕನ್ಯಾಕುಮಾರಿಯಲ್ಲಿರ್ತಾರೆ ಮೋದಿ. ವಿವೇಕಾನಂದ ರಾಕ್ ಮೆಮೋರಿಯಲ್ ಹಾಲ್ನಲ್ಲಿ ಧ್ಯಾನಕ್ಕೆ ಕೂರ್ತಾರೆ. ಧ್ಯಾನ ಮಂಟಪದಲ್ಲಿ ಧ್ಯಾನ ಮಾಡ್ತಾರೆ ನರೇಂದ್ರ ಮೋದಿ. ರಾಷ್ಟ್ರೀಯ ಏಕತೆಯ ಸಂಕೇತ ನೀಡ್ತಾ ಇದ್ದಾರೆ ನರೇಂದ್ರ ಮೋದಿ. ಪ್ರಶಾಂತ್, ಎಲ್ಲರೂ ಕಾಲಿಗೆ ಚಕ್ರ ಕಟ್ಕೊಂಡು ಸುತ್ತಾಡಿ ಎಲೆಕ್ಷನ್ ಮುಗಿದ ನಂತರ ರೆಸಾರ್ಟ್ಗಳಿಗೆ ಹೋಗಿದ್ದನ್ನು ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ. ಈಗ ಮೋದಿ ಕನ್ಯಾಕುಮಾರಿ ಕಡೆಗೆ ಹೋಗ್ತಿದ್ದಾರೆ, ಧ್ಯಾನದಲ್ಲಿ ಕೂರೋರಿದ್ದಾರೆ ಅನ್ನೋ ಮಾಹಿತಿ. ಇಲ್ಲ, ಯಾವತ್ತಿಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಶ್ರಾಂತಿ ಬೇಕು ಅಂತ ಎಲ್ಲೋ ರೆಸಾರ್ಟ್ಗಳಿಗೆ ಹೋಗಿದ್ದನ್ನು ನಾವು ನೋಡೇ ಇಲ್ಲ. ಅಂದರೆ ಎಲ್ಲೋ ರೆಸಾರ್ಟ್ಗಳಿಗೆ ಹೋದರು, ಎಲ್ಲೋ ಅವರು ಕೆಲಸದಲ್ಲೇ ಆನಂದವನ್ನು ಪಟ್ಕೊಳ್ತಾ ಇರತಕ್ಕಂಥದ್ದು ಹಿಂದೆ ನಾವು ನೋಡಿದ್ವಿ. ಎಲ್ಲೋ ಕೇದಾರ್ನಾಥ್ಗೆ ಹೋಗಿ ಒಂದು ದಿನದ ಧ್ಯಾನವನ್ನು ಮಾಡಿದರು. ಮನುಷ್ಯರಿಗೆ ಬೇಕಾಗತ್ತೆ, ಯಾಕಂದರೆ ಕಳೆದ 50-60 ದಿನಗಳಿದೆ. ಅವರು ಯಾವಾಗಲೂ ಕಾಲಿಗೆ ಚಕ್ರ ಕಟ್ಕೊಂಡೇ ಸುತ್ತಾಡೋದು. 50-60 ದಿನಗಳಿಂದ ದಿನಕ್ಕೆ 4-5 ಪ್ರಚಾರ ಸಭೆಗಳು, ಸ್ಟ್ರಾಟಜಿ ಮೀಟಿಂಗ್ಗಳು, ಜನರ ಜೊತೆ ಮಾತನಾಡೋದು. ಜನರ ಜೊತೆ ಅಂದರೆ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥದ್ದು, ಇದನ್ನೆಲ್ಲ ಮಾಡಿ ಸಹಜವಾಗಿ ಯಾರೂ ಸುಸ್ತಾಗ್ತಾರೆ. ಅಂದರೆ ನಾವು 1 ದಿನ 2 ದಿನ ಎಲ್ಲಾದರೂ ಪ್ರಚಾರ ಸಭೆ ಕವರ್ ಮಾಡಿ ಬಂದರೂ ಆಮೇಲೆ 2 ದಿನ ರೆಸ್ಟ್ ತಗೊಳ್ತೀವಿ. ಅಂಥದ್ರಲ್ಲಿ ನಿಮ್ಗೆ 50 ಹಿ ನೀಡ್ಸ್ ಎ ಬ್ರೇಕ್ ಆಲ್ಸೋ. ಅನೇಕರು ಹೇಳ್ತಾ ಇದ್ರು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನು. ಹೀಗಾಗಿ ವಿವೇಕಾನಂದ ಸ್ಮಾರಕಕ್ಕೆ ಹೋಗ್ತಾ ಇದ್ದಾರೆ. ಏಕನಾಥ್ ರಾನಡೆ ಅವರು ಕಟ್ಟಿಸಿರ್ತಕ್ಕಂಥ ಒಂದು ವಿವೇಕಾನಂದ ಸ್ಮಾರಕದ ಬಗ್ಗೆ ಮೊದಲಿಂದಲೂ ನರೇಂದ್ರ ಮೋದಿಯವ್ರಿಗೊಂದು ಸೆಳೆತ ಇದ್ದೇ ಇದೆ. ಯಾಕೆಂದರೆ ಏಕನಾಥ್ ರಾನಡೆ RSSನ ಪ್ರಚಾರಕರಾಗಿದ್ದರು. ಮಹಾರಾಷ್ಟ್ರದಿಂದ ಬಂದು ತಮಿಳುನಾಡಿನಲ್ಲಿ ಆ ಒಂದು ಸ್ಮಾರಕವನ್ನು, ವಿವೇಕಾನಂದ ಸ್ಮಾರಕವನ್ನು ಕಟ್ಟಿಸಿದ್ರು. ಅಲ್ಲಿ ಹೋಗಿ ಪ್ರಧಾನಮಂತ್ರಿ ರೆಸ್ಟ್ ತಗೋತಾ ಇದ್ದಾರೆ. ಐ ಆಮ್ ಶ್ಯೂರ್ ಬೇರೆ ಪೊಲಿಟಿಕಲ್, ಈಗ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ಗಾಂಧಿ, ಅಖಿಲೇಶ್ ಯಾದವ್, ತೇಜಸ್ವಿ ಯಾದವ್, ಎಲ್ಲರಿಗೂ ಒಂದು ರೆಸ್ಟ್ ಅಂತ ಬೇಕಾಗತ್ತೆ. ಐ ಥಿಂಕ್ ಕೊನೆಯ ದಿನದ ಪ್ರಚಾರ ಮುಗಿದ ನಂತರ ಎಲ್ಲೋ ಒಂಚೂರು ರೆಸ್ಟ್ ಮೋಡಿಗೆ ಹೋಗ್ತಾರೆ 2 ದಿನಕ್ಕೆ. ಡೆಫಿನೆಟ್ಲಿ, ಯಾಕಂದರೆ 4ನೇ ತಾರೀಕುವರೆಗೆ, 1ನೇ ತಾರೀಕು ಆದಮೇಲೆ 4ನೇ ತಾರೀಕುವರೆಗೆ ಒಂದು ಸ್ವಲ್ಪ ರೆಸ್ಟ್ ಇದೆ. ಅಲ್ಲಿವರೆಗೆ ಒಂದು ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ತಾರೆ. ಈಗ ನಮಗೂ ಈಗ ನೋಡಿ, ನಾವೇ ಅನೇಕ ಬಾರಿ ಪೊಲಿಟಿಕ್ಸ್ ಮಾತಾಡಿ ಒಂದು 2-3 ದಿನ ಪೊಲಿಟಿಕ್ಸ್ ಮಾತಾಡಲೇಬಾರ್ದು ಬರೀ ನಾವು ಮಾತಾಡಿ, ನಾನು ಹೇಳೋದು ಬರೀ ನಾವು ಒಂದು 3-4 ಗಂಟೆ ಮಾತಾಡಿ, ಅವರು ದಿನಂಪ್ರತಿ ಹೆಚ್ಚು ಕಡಿಮೆ 15-16 ಗಂಟೆ ಪಾಲಿಟಿಕ್ಸ್ ಮಾತಾಡ್ತಾರೆ. ಮ್ಯಾನೇಜು ಮಾಡಬೇಕಾಗತ್ತೆ, ಜನರನ್ನು ಕೆಲಸಕ್ಕೆ ಹಚ್ಚಬೇಕಾಗತ್ತೆ. ಸ್ಟೇಕ್ಸ್ ವಿಲ್ ಬಿ ಹೈಯರ್. ಆ ಕಾರಣದಿಂದ ಒಂದು ರೆಸ್ಟ್ ನಿಶ್ಚಿತವಾಗಿ ಬೇಕಾಗತ್ತೆ ಎಲ್ರಿಗೂ. ಪ್ರಧಾನಮಂತ್ರಿ ಮೋದಿ ಆ ರೆಸ್ಟನ್ನು ಕನ್ಯಾಕುಮಾರಿಯಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ಕಾಶಿಯ ಚುನಾವಣೆಯ ದಿನ ಅವರು ಕನ್ಯಾಕುಮಾರಿಯಲ್ಲಿ ಇರ್ತಾರೆ. ಸೊ ನರೇಂದ್ರ ಮೋದಿ ಹಿಂದೆ ಯಾರೋ ಒಂದು ಸಲ ನಾನು ಬರೆದಾಗ ಕನ್ನಡಪ್ರಭದಲ್ಲಿ ಹೇಳ್ತಾಯಿದ್ರು, ಇಲ್ಲ ಅವ್ರಿಗೆ ವರ್ಷಕ್ಕೆ ಒಂದು 4 ದಿನ ರೆಸ್ಟ್ ತಗೋ ಅಂತ ಯಾರಾದರೂ ಹೇಳಬೇಕು ಅಂತ. ಬಟ್ ಅವ್ರು ರೆಸ್ಟ್ ತಗೊಳ್ಳಲ್ಲ. ನನಗನ್ಸುತ್ತೆ ಅವರು ಮೊದಲು ಈ ಧ್ಯಾನದ ಸೆಳೆತ ನರೇಂದ್ರ ಮೋದಿಯವ್ರಿಗೆ ತುಂಬ ಹಿಂದಿನಿಂದ ಇದೆ. ಅವರು ರಾಮಕೃಷ್ಣ ಆಶ್ರಮದ ಸನ್ಯಾಸಿ ಆಗಬೇಕು ಅಂತ ಹೊರಟು ಮೊದಲು. ಅದಾಗದೇ ಇದ್ದಾಗ ಅದನ್ನೇ ಹೇಳ್ತಾರೆ, ಅದನ್ನು ಯಾರೋ ಹೇಳಿದರು ಬೇಡ ನೀವು ಮಾಡಿ. ನಂತರ RSSನ ಪ್ರಚಾರಕರಾಗಿ ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥ. ಬಟ್ ಇಲ್ಲಿಯವರೆಗೆ ನರೇಂದ್ರ ಮೋದಿ ರೆಸ್ಟ್ ತೆಗೆದುಕೊಂಡಿದ್ದನ್ನು ನಾವು ನೋಡಿಲ್ಲ. ಅಂದರೆ ಈಗ ನಾವೆಲ್ಲ ಹೋಗ್ತೀವಲ್ಲ, ಎಲ್ಲೋ ಒಂದು ರೆಸಾರ್ಟ್ಗೆ ಹೋಗ್ತೀವೋ ಎಲ್ಲೋ ಹೋಗ್ತೀವಿ, ಒಂದು ಸ್ವಲ್ಪ 2-3 ದಿನ ಶಾಂತವಾಗಿರ್ತೀವಿ. ಆ ರೀತಿಯ ರೆಸ್ಟನ್ನು ನರೇಂದ್ರ ಮೋದಿ ತೆಗೆದುಕೊಂಡಿದ್ದು ನೋಡಿಲ್ಲ. ಆದರೆ ಈ ಚುನಾವಣೆಯ ನಂತರ ಅವರು ಧ್ಯಾನಕ್ಕೋಸ್ಕರ ಕನ್ಯಾಕುಮಾರಿಗೆ ಹೋಗ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.